ಬದಲಾಗಬೇಕಾಗಿರೋದು ಕೇವಲ ಕಾನೂನಾತ್ಮಕ ವ್ಯವಸ್ಥೆ ಮಾತ್ರನಾ? ಸಾಮಾಜಿಕವಾಗೂ ನಾವು ಗಂಡು ಮಕ್ಕಳನ್ನ ಹೆಂಗ್ ನೋಡ್ತೀವಿ ಅಂದ್ರೆ, ಗಂಡು ಮಕ್ಕಳು ಅಳಬಾರ್ದು, ಕಷ್ಟ ಹೇಳ್ಕೊಳ್ಬಾರ್ದು, ಕಾನೂನಾತ್ಮಕವಾಗಿ ರಕ್ಷಣೆ ಕೇಳಬಾರ್ದು, ಕೇಳ್ಬಿಟ್ರೆ ಕೈಲಾಗ್ದವನು, ಹಿಂಗೆ ಅಲ್ವಾ ಹಣೆಪಟ್ಟಿ ಕಟ್ಟೋದು. ಕಾನೂನಲ್ಲಿ ನನಗೆ ರಕ್ಷಣೆ ಬೇಕು ಅಂತ ಕೇಳ್ಬಿಟ್ರೆ ಯಾಕೆ ಸ್ವಂತ ಬಲ ಇಲ್ವಾ, ಹೋರಾಡಕ್ಕಾಗಲ್ವಾ? ಹಿಂಗ ಪ್ರಶ್ನೆ ಕೇಳೋರ ನಡುವೆ ಸಾಮಾಜಿಕವಾದ ನಮ್ಮ ಮನಸ್ಥಿತಿ ಕೂಡ ಬದಲಾಗಬೇಕಾ? ಇಟ್ಸ್ ಕಾಮನ್. ಇಫ್ ಅ ಮೆನ್ ಕ್ರೈ, ಇಟ್ಸ್ ಕಾಮನ್. ಒಬ್ಬ ಗಂಡಸಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಬೇಕು ಅಂತಂದ್ರೆ ಮಹಿಳೆಯ ಆ ರಕ್ಷಣೆಯ ಮನವಿಯನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೋ ನ್ಯಾಯ ವ್ಯವಸ್ಥೆ ಜೊತೆಗೆ ಸಮಾಜ, ಪುರುಷನ ಮನವಿಯನ್ನು ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸ್ಬೇಕಲ್ವಾ ಅಂತ ಹೇಳಿ. ಗಂಡಸರು ರಕ್ಷಣೆ ಕೇಳಿದ್ರೆ ಒಂದು ಅಪಹಾಸ್ಯ ಮಾಡೋದು, ಇಲ್ಲ ಅವಹೇಳನೆ ಮಾಡೋದು, ಇಲ್ಲ ಅಂದ್ರೆ ನಿರ್ಲಕ್ಷ್ಯ ಮಾಡೋದು ಬಹುತೇಕ ಕಡೆಗಳಲ್ಲಿ. ಕಾನೂನು ಇರೋದು ರಕ್ಷಣೆ ಮಾಡ್ಲಿಕ್ಕೋ ಅಥವಾ ಈ ಪ್ರಕರಣದಲ್ಲಿ ಆದಂಗೆ ಭಕ್ಷಣೆ ಮಾಡ್ಲಿಕ್ಕೋ. ರಾಷ್ಟ್ರಪತಿಗಳಿಗೂ ಕೂಡ ಇಮೇಲ್ ಕಳಿಸಿದ್ದಾರೆ ಅತುಲ್, ಆದ್ರೂ ಕೂಡ ನ್ಯಾಯ ಸಿಗ್ಲಿಲ್ಲ ಅನ್ನೋ ಆರೋಪ. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಸರಿ, ಆದ್ರೆ ಆತ್ಮಗೌರವ, ಆತ್ಮವಿಶ್ವಾಸ ಅತುಲ್ ಕಳ್ಕೊಂಡಿದ್ದ ಅದೇ ಅಲ್ವಾ? ಆತ್ಮಗೌರವ, ಆತ್ಮವಿಶ್ವಾಸ, ಇದಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ನಮ್ಮ ಸಮಾಜದಲ್ಲಿ, ಕಾನೂನು ವ್ಯವಸ್ಥೆಯಲ್ಲಿ? ಮಹಿಳೆಯ ರಕ್ಷಣೆ ಎಟ್ಟಗೇನ್ ಅದೇ ಪ್ರಶ್ನೆ, ಪುರುಷರ ವಿರೋಧಿ ಆಗ್ಬೇಕಾ ಅಂತ ಹೇಳಿ. ಪ್ರಶಾಂತ್ ಸರ್ ನೋಡಿ, ಅನೇಕ ಪೊಲೀಸ್ ಮಹಾನಿರ್ದೇಶಕರು ಡೇಟಾವನ್ನು ತಗೊಂಡಾಗ, ಕ್ರೈಮ್ ಡೇಟಾ ತಗೊಂಡಾಗ, ಎಂಟೈರ್ 498 ಕೇಸ್ ಅನಲೈಸ್ ಮಾಡಿದಾಗ 98% ಇಸ್ ಫಾಲ್ಸ್ ಅಂತ ಪೊಲೀಸ್ ಡಿಐಜಿಗಳೇ ತಮ್ಮ ರಿಪೋರ್ಟ್ಗಳು ಕೊಟ್ಟಿದ್ದಾರೆ. ಜಸ್ಟಿಸ್ ನಾಗರತ್ನ ಅವರು ಈ ವಿಷಯದ ಬಗ್ಗೆ ನಿನ್ನೆ ತಾನೇ ಹೇಳಿದ್ದಾರೆ. 498 ಕೇಸಸ್ ಮತ್ತು ಈ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಅನ್ನ ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಒಂದು ಕಾನೂನು ಬರಬೇಕು ಅಂತ. ಕರ್ನಾಟಕದ ಹೈಕೋರ್ಟ್ ಲಲಿತ್ ಅವ್ರು ಅನ್ಕೊಂತೀನಿ, ಅವರೇ ಒಂದು ಸ್ಟೇಟ್ಮೆಂಟ್, 6 ಲಕ್ಷ ಮೇಂಟೆನೆನ್ಸ್ ಹಾಕಬೇಕು ಅನ್ನೋದೊಂದು ವಿಡಿಯೋ ವೈರಲ್ ಆಗಿ ಆ ಸಬ್ಜೆಕ್ಟ್ಗೆ ಒಂದು ಮಾನ್ಯತೆ ಬಂದು ಆ ವಿಷಯಕ್ಕೆ ಒಂದು ಚರ್ಚೆ ಆಯಿತು. ಹೀಗೆ ಅನೇಕ ಕಡೆಗಳಿಂದ ಬಂದಿರತಕ್ಕಂಥ ಒಂದು ವಿಷಯಗಳನ್ನು ತಗೊಂಡಾಗ ಅತುಲ್ ಕೇವಲ ಪ್ರಧಾನಮಂತ್ರಿಗೆ, ಚೀಫ್ ಜಸ್ಟಿಸ್ಗೆ ಒಂದೇ ಅಲ್ಲ, ಇಲಾನ್ ಮಸ್ಕ್ಗೆ ಲೆಟರ್ ಬರೆದಿದ್ದಾನೆ, ಡೊನಾಲ್ಡ್ ಟ್ರಂಪ್ಗೆ ಲೆಟರ್ ಬರೆದಿದ್ದಾನೆ. ಅಂದ್ರೆ ಆತನ ನೋವು, ಆತ ಎಷ್ಟು ನೊಂದು ಹೋಗಿದ್ದ, ಆತನಿಗೆ ಏನು ವರ್ಕ್ ಆಗ್ತಾ ಇರಲಿಲ್ಲ. 9 ಕೇಸು, ಟ್ರಾವೆಲ್ಲು, ಕೆಲಸದ ಒತ್ತಡ, ತಂದೆ ತಾಯಿ ಮೇಲೆ ಬಂದಿರತಕ್ಕಂಥ ಕೇಸು, ಮಗು ನೋಡಕ್ ಆಗ್ತಾ ಇರೋದು, ಸಂಬಳ ಲಿಮಿಟೆಡ್ ಸಂಬಳ, ದುಡ್ಡು ಅಲ್ಲಿ ಖರ್ಚು ಮಾಡೋದು, ಎಲ್ಲವೂ ಹತಾಶನಾಗಿ ಅತುಲ್ ಆಗಿದ್ದಾನೆ. ಈ ತರ ಸಾವಿರಾರು ಜನ ಅತುಲು ಬೆಂಗಳೂರಲ್ಲಿ ತುಂಬಾನೇ ಇದ್ದಾರೆ. ಈಗಿನ ಡಿಜಿಟಲ್ ಯುಗದಲ್ಲಿ ಏನು ನಾವು ಎಲೆಕ್ಟ್ರಾನಿಕ್ ಲೇಬರ್ಸ್ ಅಂತ ನಾವು ಕರಿತೀವಿ, IT ಸಾಫ್ಟ್ವೇರ್, ಡಿಸ್ಪೋಸಬಲ್ ಇನ್ಕಮ್ ಹಸ್ ಬಿಕಮ್ ಹೈ. ನೀವು 2019 KPL ಒಂದು ಸೆಕ್ಸ್ ಸ್ಕ್ಯಾಂಡಲ್, ಅಲ್ಲಿ ಆಗಿದ್ದ ಒಂದು ಹನಿ ಟ್ರ್ಯಾಪ್, ಅಲ್ಲೂ ಒಂದು ಗೊತ್ತಾಯ್ತು ಹೆಣ್ಮಕ್ಳನ್ನ ಯೂಸ್ ಮಾಡಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ. ಹಾಗೆ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಅನೇಕ ಕಾರ್ಪೊರೇಟ್ ಕೇಸ್ಗಳನ್ನೇ ನಾನು ಉದಾಹರಣೆ ಕೊಡ್ಬೋದು. ಇನ್ಫೋಸಿಸ್ನ ಒಬ್ಬ ಅಧ್ಯಕ್ಷನ ವಿರುದ್ಧ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಕೇಸ್ ತುಂಬಾ ದೊಡ್ಡದು. ಯಾವ ಒಂದು ಸಿಇಒ, ಫ್ಲಿಪ್ಕಾರ್ಟಿನ ಸಿಇಒ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಕೇಸ್ ತುಂಬಾ ದೊಡ್ಡದು, ಅವ್ರ ಹೆಸರು ತೊಗೊಳಕ್ ಇಷ್ಟ ಇಲ್ಲ ನನಗೆ. ಹೀಗೆ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿ ಮೇಲೆ ಆಗಿರ್ತಕ್ಕಂಥ ಕಾರ್ಪೊರೇಟ್ ಅಲ್ಲಿ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಕೇಸಸ್ ತುಂಬಾ ಇದೆ. ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ಸು, ಡೌರಿ ಹರಾಸ್ಮೆಂಟ್ ಕೇಸಸ್ಸು, ಮಕ್ಕಳಿಗೆ ನೋಡಕ್ಕೆ ಅವಕಾಶ ಕೊಡ್ತಾ ಇರೋದ್ರ ಬಗ್ಗೆ ಒಂದು ದೊಡ್ಡ ಸಮೂಹನೇ ಬಿಲ್ಡ್ ಆಗಿದೆ. ಯುನೈಟೆಡ್ ಫ್ಯಾಮಿಲಿ, ಸೇವ್ ಇಂಡಿಯನ್ ಫ್ಯಾಮಿಲಿ ಅಂತ ಹೇಳಿ ಸನ್ಸ್ ಆಫ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಅನ್ನ ದೀಪಿಕಾ ಭರದ್ವಾಜ್ ಅವರು ಮಾಡಿದ್ದಾರೆ. 10 ವರ್ಷದಲ್ಲಿ ಆಗಿರ್ತಕ್ಕಂಥ ಗಂಡಸರ ಮೇಲೆ ದೌರ್ಜನ್ಯದ ಬಗ್ಗೆ ಒಂದು ಚಿತ್ರ ಬಿಡುಗಡೆ ಮಾಡಿ ಅನೇಕ ಪ್ರಶಂಸೆಗಳನ್ನು ಪಡ್ಕೊಂಡಿದ್ದಾರೆ. ಆ ಚಿತ್ರನ ನಾನು ಬೆಂಗಳೂರಲ್ಲಿ ತೋರಿಸಬೇಕು ಅಂತ ಈ ವಾರನೇ ನಾನು ಅದ್ರ ಬಗ್ಗೆ ಪ್ರಾಯೋಜನೆ ಮಾಡ್ತಾ ಇದ್ದೀನಿ. ಸನ್ಸ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಬೈ ದೀಪಿಕಾ ಭರದ್ವಾಜ್. ನಮ್ಮ ಗಂಡಸರ ಹಕ್ಕುಗಳ ಅಧ್ಯಕ್ಷೆ ಆಕೆಯ ತಮ್ಮ ಈ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ ಸತ್ತೋಗ್ತಾನೆ. ಅವಾಗ ಆ ಹುಡುಗಿ ದೀಪಿಕಾ ಭರದ್ವಾಜ್, ನಾನು ಇದನ್ನ ಒಂದು ಕಾರ್ಯವಾಗಿ, ಒಂದು ಕೆಲಸಕ್ಕಾಗಿ ನಾನು ಇದನ್ನು ದುಡಿಬೇಕು ಅಂತ ಹೇಳಿ ನಮ್ಮಂತ ಸಮಾನ ಮನಸ್ಸಿನ ವ್ಯಕ್ತಿಗಳನ್ನ ಸಂಘಟನೆ ಮಾಡಿ ಇವತ್ತು ಹುಟ್ಕೊಂಡಿರೋದೆ ಬೆಂಗಳೂರಿನ ಮೆನ್ ರೈಟ್ಸ್ ಅಸೋಸಿಯೇಷನ್. 70 ರಿಂದ 75 ಕಾಲು ವಾರಕ್ಕೆ ಬರುತ್ತೆ ನಮಗೆ ಬೆಂಗಳೂರಲ್ಲಿ. ಮೊದಲನೆಯ ಭಾನುವಾರ ಕಬ್ಬನ್ ಪಾರ್ಕ್ ಅಲ್ಲಿ ನಾವು ಭೇಟಿ ಆಗ್ತೇವೆ. ಅನೇಕ 498 ಕೇಸಸ್ ಸಾಲ್ವ್ ಮಾಡಿದ್ದೇವೆ. ನಮಗೆ ಈಗ ತುಂಬಾ ಹೆಲ್ಪ್ ಆಗ್ತಾ ಇರೋದೇನು ಅಂದ್ರೆ, ಪೊಲೀಸರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಮುತುವರ್ಜಿ ವಹಿಸಿ ಒಂದು ರಾಜಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಆ ನೋವು ಅರ್ಥ ಆಗ್ತಾ ಇದೆ. ಆದ್ರೆ ಜುಡಿಷಿಯರಿಯಲ್ಲಿ ಇವತ್ತು ಅಕ್ಯೂಸ್ ನಂಬರ್ 1 ಅತುಲ್ ಏನು ಹೇಳಿದಾನಲ್ಲ, ರೀಟಾ ಅಂತ ಹೇಳಿ ಜಡ್ಜಿನ ಹೆಸರು ಹೇಳಿದಾನಲ್ಲ, ಅದು ನಮಗೆ ಶಾಕಿಂಗ್ ಆಗಿದೆ. ಇವತ್ತು
ಅಲ್ಲೂ ಕರಪ್ಷನ್ ಆಗಿದೆಯಾ? ಜಡ್ಜ್ ಜುಡಿಷಿಯಲ್ ಇಷ್ಟೊಂದು ಕರಪ್ಷನ್ ಆಗಿದೆಯಾ? ನಮಗೆ ಅರ್ಥ ಆಗ್ತಾ ಇರೋದೇನು ಅಂದ್ರೆ, ಈಗ ಎಲ್ಲೋ ಒಂದು ಕೆಲವು ಲಾಯರ್ಸು, ಯಾರೋ ಒಂದು ಹೆಬ್ಬಟ್ಟಿನಷ್ಟು ಲಾಯರ್ಸ್, ವೆರಿ ಫ್ಯೂ ಲಾಯರ್ಸ್ ಇದನ್ನ ಪ್ಯಾಕೇಜ್ ತರ ಮಾಡಿ, ನಿಂಗೆ ಅಲಿಮನಿ ಬಂದ್ರೆ 1 ಕೋಟಿ ಬಂದ್ರೆ 30% ನನಗೆ ಕೊಡಬೇಕು, 30 ಲಕ್ಷ ರೂಪಾಯಿ, ಅದಕ್ಕೆ ಬೇಕಾದ ವ್ಯವಹಾರಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಪೋಸ್ಕೋ ಆಗಿರ್ಬೋದು, ಎಲ್ಲವನ್ನು ತಂದು ಒಂದು ಪ್ಯಾಕೇಜ್ ಮಾಡಿ ಹೆಣ್ಣು ಮಕ್ಕಳಿಗೆ ಈ ಒಂದು ಅಸ್ತ್ರವನ್ನು ಕೊಡ್ತಾ ಇದಾರಲ್ಲ, ಇದನ್ನ ನಾವು ಧಿಕ್ಕರಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನು ಇನ್ನೊಂದು ಬ್ರೇಕ್ ಹೋಗ್ಬೇಕು. ಬ್ರೇಕಿಂದ ಬಂದ್ಮೇಲೆ ಮೀರಾ ಅವ್ರನ್ನ ಕೇಳ್ತೀನಿ, ಹಾಗೆ ರಾಜಲಕ್ಷ್ಮಿ ಮೇಡಮ್ನು ಕೇಳ್ತೀನಿ. ನಾನು ಆಗ್ಲೇ ಬ್ರೇಕಿಂಗ್ ಅಲ್ಲಿ ಹೇಳುವಾಗ ಹೇಳ್ತಾ ಇದ್ದೆ, ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳಿ ಬೆಳಗ್ಗೆ ಡಿಬೇಟ್ ಆದಾಗ್ಲೂ ಕೂಡ ಚರ್ಚೆ ಮಾಡಿದ್ವಿ. ಈಗಲೂ ಕೂಡ ಯಾವುದೇ ವ್ಯಕ್ತಿ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಪ್ರಾಣ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಾರ್ದು. ಆದ್ರೆ ಇರುವ ಎಲ್ಲಾ ವ್ಯವಸ್ಥೆಯನ್ನು ಅಳೆದು ತೂಗಿ ಮಾಡಿದ ನಂತರವೂ ಕೂಡ ಆತ್ಮ ಗೌರವಕ್ಕೆ ಜೊತೆಗೆ ಆತ್ಮ ಸಮ್ಮಾನಕ್ಕೆ ಆತ್ಮವಿಶ್ವಾಸಕ್ಕೆ ಬೆಲೆ ಸಿಗ್ತಿಲ್ಲ ಅಂದಾಗ ಏನು ಮಾಡಬೇಕು? ಕಾನೂನಲ್ಲಿ ಏನಿದೆ ಪ್ರೊಟೆಕ್ಷನ್ ಗಂಡು ಮಕ್ಕಳಿಗೆ? 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. 6 ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.